बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। स्वागत है आपका बी न्यूज नेशन में। मैं हूं आबिद हुसैन शेख। आरक्षण की मांग, सदन के बीच यत्नाल और बेल्लद का हंगामा। सितंबर तक पूर्व सीएम येडियुरप्पा ने लिंगायत समुदाय को 2A आरक्षण देने का वादा किया था। इस पर जवाब देने की बात कही थी यत्नाल ने। इस सभा में सीएम बसवराज बोम्माई और कानून मंत्री ने आज जवाब देने का भरोसा दिया था। सदन में इन दोनों नेताओं की गैर मौजूदगी को देखकर गुस्सा हुए यत्नाल और बेल्लद ने सांसद के बीचों बीच जाकर प्रदर्शन किया। इनके साथ साथ एसटी समुदाय को भी आरक्षण देने की मांग करते हुए कंपली गणेश भी सदन के बीच जाकर प्रदर्शन करने लगे। ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಮಾಡುವುದು, ಅದರಂತೆ ವೀರಶೈವ ಲಿಂಗಾಯತ ಸಮಾಜದ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದಂಥ ಪಂಚಮಸಾಲಿ ಪದಗಳಾದಂಥ ಗೌಡ ಲಿಂಗಾಯತ, ಮಲೆಗೌಡರು, ದೀಕ್ಷಾ ಲಿಂಗಾಯತರು, ಅದು ಅಲ್ಲದೆ ಆದಿ ಬಣಿಜಿಗ ಕೂಡು ಒಕ್ಕಲಿಗ ಸಮುದಾಯಗಳನ್ನು ಹಿಂದುಳಿದ ವರ್ಗಕ್ಕೆ ಸೇರ್ಪಡೆ ಮಾಡಲಿಕ್ಕೆ 6 ತಿಂಗಳ ಹಿಂದೆ ಅವಧಿಯಲ್ಲಿ ಎಲ್ಲ ಕ್ರಮ ಕೈಗೊಂಡು ಎಲ್ಲ ವರ್ಗದ ಜನರಿಗೆ ಸಾಮಾಜಿಕ ನ್ಯಾಯ ಕೊಡುವುದಾಗಿ ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂಥ ಶ್ರೀ BS ಯಡಿಯೂರಪ್ಪನವರು ಈ ಸದನದಲ್ಲಿ ಸ್ಪಷ್ಟ ಭರವಸೆಯನ್ನು ಸದನದ ಒಳಗೆ ನೀಡಿದ್ದರು. ಸೆಪ್ಟೆಂಬರ್ 15ಕ್ಕೆ ಸರ್ಕಾರ ನೀಡಿದ ಗಡುವು ಮುಗಿದೋಗಿದೆ. ಈ ಹಿನ್ನೆಲೆಯಲ್ಲಿ ಸದರಿ ಬೇಡಿಕೆಯೊಂದಿಗೆ 5ನೇ ಹಂತದ ಚಳವಳಿ ಮಲೆ ಮಹದೇಶ್ವರ ಬೆಟ್ಟದಿಂದ ಆರಂಭಿಸಲಾಗಿದೆ. ಮೈಸೂರು, ಕಿತ್ತೂರು, ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಮುಖಾಂತರವರೆಗೆ ಪಂಚಮಸಾಲಿ ಪ್ರತಿಜ್ಞಾ ಪಂಚಾಯಿತಿ ಎಂಬ ಜನಜಾಗೃತಿ ಅಭಿಯಾನ ಮೂಲಕ ಸರ್ಕಾರದ ಗಮನ ಸೆಳೆದಿನ ದಿನಗಳಲ್ಲಿ ಚಳುವಳಿಯಾಗಿ ಬದಲಾಗುವ ಸಾಧ್ಯತೆ ಇದೆ. ಸರ್ಕಾರ ಇದಕ್ಕೆ ಆಸ್ಪದ ನೀಡಿದೆ. ಈ ಹಿಂದೆ ಸದನದಲ್ಲಿ ನೀಡಿದ ಭರವಸೆಯಂತೆ ಪಂಚಮಸಾಲಿ ಸಮಾಜಕ್ಕೆ ಮತ್ತು ಉಳಿದೆಲ್ಲ ST ಜನಾಂಗಕ್ಕೆ, ST ಜನಾಂಗದಲ್ಲಿ ಕುರುಬ ಜನಾಂಗ ಸೇರಿಸೋದ್ರ ಬಗ್ಗೆ ತಕ್ಷಣ ಏನು ಕ್ರಮ ಕೈಗೊಳ್ಳುತ್ತಿರೋಂಥದ್ದನ್ನು ಮಾನ್ಯ ಕಾನೂನು ಸಚಿವರು ನಿನ್ನೆ ತಮ್ಮ ಮುಂದೆ ಮಾನ್ಯ ಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಭರವಸೆ ಕೊಟ್ಟಿದ್ದರು. ಇವತ್ತು ನಾವು ಸದನಕ್ಕೆ ಸ್ಪಷ್ಟವಾದಂಥ 8 ದಿವಸದೊಳಗೆ ಎಲ್ಲ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ನೀವು ಕೊಡ್ತೀರಿ ಅನ್ನೋಂಥದ್ದನ್ನು ತಾವು ಹೇಳ್ತೀನಿ ಅಂದಿದ್ರು. ದುರ್ದೈವ ಇವತ್ತು ಕಾನೂನು ಮಂತ್ರಿಗಳು ಇಲ್ಲ, ಮುಖ್ಯಮಂತ್ರಿಗಳು ಕೇಳಕ್ಕೆ ಬಯಸ್ತಾ ಇದ್ದೀನಿ. ನಿಕಟ ಪೂರ್ವ ಮುಖ್ಯಮಂತ್ರಿಗಳು ಕೊಟ್ಟ ಭರವಸೆಯನ್ನು ಅವರು ಮಾಡ್ತಾರೋ ಇಲ್ಲ ಅನ್ನೋಂಥದ್ದು ಸ್ಪಷ್ಟವಾಗಿ ಸದನ ಕೇಳೋಣ. ಈಗ ಒಂದು ನಿಮಿಷ ರಾಜುಗೌಡ್ರು, 1 ನಿಮಿಷ, ನರಸಿಂಹ ನಾಯ್ಕರು 1 ನಿಮಿಷ ಅಧ್ಯಕ್ಷ, 1 ನಿಮಿಷ ಕೂತ್ಕೊಳ್ಳಿ. ಬೆಲ್ಲದವರು ತಾವು ಎಲ್ಲ ಸಮಾಜದಲ್ಲಿ 1 ನಿಮಿಷ ಕೂತ್ಕೊಳ್ರಿ. ನಾನು ಹೇಳೋ ತನಕ ಕೇಳ್ರಿ. 1 ನಿಮಿಷ ನಾ ಹೇಳೋ ತನಕ ಕೇಳ್ರಿ. ಈಗ ತಾವು ಬಸವನಗೌಡರು ಇದನ್ನ ಪ್ರಸ್ತಾಪಿಸಿದ್ದೀವಿ. ಲಾ ಮಿನಿಸ್ಟರ್ ಕೌನ್ಸಿಲ್ನಲ್ಲಿದ್ದಾರೆ, ಮುಖ್ಯಮಂತ್ರಿಗಳು ಕೌನ್ಸಿಲ್ನಲ್ಲಿದ್ದಾರೆ. ಅವರು ಇದನ್ನ ಈಗ CC ಪಾಟೀಲ್ ಅವರು ಸರ್ಕಾರದ ಪರವಾಗಿ ಉತ್ತರ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ನಾನು CC ಪಾಟೀಲ್ ಅವ್ರು ಕೊಡ್ಲೋ ಅಥವಾ ಲಾ ಮಿನಿಸ್ಟರ್ ಅಥವಾ ಮುಖ್ಯಮಂತ್ರಿಗಳು ಆಮೇಲೆ ಕೇಳೋಣ, ಆಮೇಲೆ ಉತ್ತರ ತಗೊಂಡ್ಕೊಳ್ಳೋಣ. ಓಕೆ, ಈಗ ಇವರು KS ಲಿಂಗೇಶ್ GT ದೇವೇಗೌಡ ಅವರು ಇಲ್ಲ, ಬಂಡೆಪ್ಪ ಕಶಂಪುರ್ ಅವರು ಬೀದರ್ ಜಿಲ್ಲೆ ಗ್ರಾಮೀಣ ಭಾಗದ ಪ್ರಧಾನಮಂತ್ರಿಗಳು. ಅಧ್ಯಕ್ಷರೇ ದಯವಿಟ್ಟು, ಯಾಕಂದ್ರೆ ಅಧ್ಯಕ್ಷರೇ ಅವರು ಮುಖ್ಯಮಂತ್ರಿಗಳು ಬಂದ್ಮೇಲೆ ಪ್ರಸ್ತಾಪ ಮಾಡಬಹುದ್ರಿ. ಮುಖ್ಯಮಂತ್ರಿಗಳು ಬಂದ್ಮೇಲೆ ಪ್ರಸ್ತಾಪ ಮಾಡಬಹುದು ರಾಜುಗೌಡ್ರೆ. ಈಗ ಆಮೇಲೆ ತಗೋಣ, ನೀವು ಹೇಳಿ ಬಂಡೆಪ್ಪ ಅವರು. ಅಧ್ಯಕ್ಷರೇ, ಈಗ ಇತ್ತೀಚೆಗೆ ಇಡೀ ರಾಜ್ಯದಲ್ಲಿ ಪ್ರಧಾನ ಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಮುಖ್ಯಮಂತ್ರಿಗಳು ಬಂದ ಮೇಲೆ ಹೇಳಿಸ್ತೀನಿ ಅಂತ ಹೇಳಿದಿಲ್ರಿ. ಮತ್ತೇನಿದು ಹೊಸದೇನೋ ಶುರು ಆತಲ್ಲ ಈಗ. ಸರಿ ರೀ, ಮುಖ್ಯಮಂತ್ರಿಗಳು ಬಂದ ಮೇಲೆ ಉತ್ತರ ಕೊಡಿಸ್ತೀನಿ ಅಂತ ಹೇಳಿದ್ನಲ್ಲ. ಹಾಗೆಲ್ಲ ಮಾಡಬಾರ್ದ್ರಿ. ಹೋಗಿ ಕೂತ್ಕೊಳ್ರಿ. ಏನಿದು ಅಲ್ಲ ನೋಡ್ರಿ, ನಾನು 1 ನಿಮಿಷ ಅಧ್ಯಕ್ಷರೇ, ಐ ಆಮ್ ಆನ್ ಪಾಯಿಂಟ್ ಆಫ್ ಆರ್ಡರ್. ಈಗ ಇವತ್ತಿನ ದಿನ ಯಾವ್ದು? ಇವತ್ತು ಗುರುವಾರ ಅಲ್ವಾ? ಇಲ್ಲ, ರಾಯರ ದಿನ ಒಳ್ಳೆ ದಿನವಲ್ಲ ಅಧ್ಯಕ್ಷರೇ? ಒಳ್ಳೆ ಕಥೆ ಆತಲ್ಲ ಇದು. ದಯವಿಟ್ಟು ಅಧ್ಯಕ್ಷರೇ, ನಮ್ಗೆ ಅವಕಾಶ ತಾವು ಕೊಡಬೇಕು. CC ಪಾಟೀಲ್ರು ಉತ್ತರ ಕೊಡ್ತೀವಿ ಅಂತ ಹೇಳಿದ್ರು ಪರವಾಗಿ. ಇಟ್ ಇಸ್ ಎ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಚೀಫ್ ಮಿನಿಸ್ಟರ್ ಇಲ್ಲ ಅಲ್ಲ
ಆ ಹೌಸ್ಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಇಲ್ಲ ಅವ್ರ ಉತ್ತರ ಕೇಳಬೇಕು, ಇಲ್ಲ ಚೀಫ್ ಮಿನಿಸ್ಟರ್ ಅವ್ರಿಗೆ ಕಾಯ್ಬೇಕು ಅದನ್ನೇ ಹೇಳ್ತಾ ಇದ್ದೀನಿ. ಬದಲು ಸುಮ್ಮನೆ ಸದನ ಸಮಯ ಯಾಕೆ ಕಾಳು ಮಾಡ್ತೀರಿ? ಹೋಗಿ ಪ್ಲೀಸ್ ಬನ್ನಿ ಬಸವನಗೌಡ್ರೆ, ನಾನು ಬೆಲ್ಲದವ್ರೆ, ನಾನು ಇಲ್ಲೋಡ್ರಿ ಆಮೇಲೆ ಈ ಬರ್ತಾರೆ ಕೌನ್ಸಿಲಿಂಗ್ ಹೋದವ್ರು ಇನ್ನೆಲ್ಲೋ ಬೇರೆ ಹೋಗಿದ್ದಾರೆ, ವಿದೇಶಕ್ಕೆ ಹೋಗಿದ್ದಾರೆ, ಬರ್ತಾರೆ ಈಗ ಬಂದ್ಮೇಲೆ ಕೊಡ್ಸೋಣ, ಬಂದ್ಮೇಲೆ ತಗೊಳ್ಳೋಣ. ಸರ್ ಒಂದ್ ನಿಮಿಷ ಬಸನಗೌಡ್ರೆ, ಇವತ್ತ ಮುಖ್ಯಮಂತ್ರಿಗಳ ಇವ್ರಿಗೆ ಅರ್ಧ ಗಂಟೆಯಲ್ಲಿ ಇದೆ ಅದು, ಇವ್ರಿಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಿ. ಅರ್ಧ ಗಂಟೆ ಕಾಲ ಅವಕಾಶದಲ್ಲಿ ಇದೆ ಅದು, ಕೊಡ್ತಾರೆ. ಅದು 4 ದಿನ ಆಯ್ತು ಸರ್, ಅರ್ಧ ಗಂಟೆ ಕಾಲ ಅವಕಾಶ. ಗಣೇಶ ಇವತ್ತು ಕೊಡ್ತಾರೆ. ಸಿದ್ದರಾಮಯ್ಯ ಸಾಹೇಬ್ರೆ, ತಾವು ನಮ್ಮೆಲ್ಲರ ಸಪೋರ್ಟಿಗೆ ಬರ್ಬೇಕು. ನೀವು ಮಹರ್ಷಿ ವಾಲ್ಮೀಕಿ ನಾವು ಎಷ್ಟೇ ಸಮಾಜಕ್ಕೆ ಅನ್ಯಾಯ ಈಗ ನಾನು ಇಲ್ಲ ಈಗ ಆಯ್ತು, ಈಗೆಲ್ಲ ಹೋಗಿ ಮುಗೀತು ಬಿಡ್ರಿ. ಈಗ HK ಬಂಡೆಪ್ಪ ಅವ್ರು ಹೇಳ್ರಿ. ಬಂಡೆಪ್ಪ ಈ ತಡ್ರಿ ಒಂದ್ ನಿಮಿಷ, ಇವರೇನೋ ಕ್ರಿಯಾಲೋಪ ಅಂತ ಒಂದ್ ನಿಮಿಷ ಏನೋ ಕೇಳ್ತಿದ್ದಾರೆ. ಏನು ಅಧ್ಯಕ್ಷರೇ ಕೇಳಿದ್ರೆ ಹೇಳ್ರಿ ಏನೋ ಕ್ರಿಯಾಲೋಪ ಇದೆಯಾ? ಶೂನ್ಯ ವೇಳೆಯಲ್ಲಿ ಯಾವ ಕ್ರಿಯಾಲೋಪ ಬರ್ತದ್ರಿ? ಏನಿದು ಒಳ್ಳೆ कैच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। और खबरों के लिए देखते रहिए बी न्यूज नेशन।